ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರದು ಕಾಫಿ ಆಯಿತಾ? ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 6 ಗಂಟೆ ಆಗಿದೆ. ಬನ್ನಿ, ನಿನ್ನೆ ಇವತ್ತು ಏನೇನು ಕೆಲಸ ಮಾಡಿದೆ ಅಂದ್ಬಿಟ್ಟು ಹೇಳ್ತೀನಿ. 2 ಡೇಸ್ ಆಗಿದೆ ಲಾಗ್ ಸ್ಟಾರ್ಟ್ ಮಾಡಿ ಹಾಕಿ. ಇವತ್ತು ಹಾಕೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ. ಅರ್ಧಕ್ಕೆ ನೋಡಿ ಲೈಕ್ ಕೊಟ್ಟು ಸ್ಕಿಪ್ ಮಾಡಬೇಡಿ. ದಯವಿಟ್ಟು ನೋಡಿ. ನೀವು ನೋಡೋ ಒಂದೊಂದು ವ್ಯೂಸೂ ನಮ್ಗೆ ಇಂಪಾರ್ಟೆಂಟು. ದಯವಿಟ್ಟು ಲಾಸ್ಟಲ್ಲಿ ಐಪ್ ಇರುತ್ತೆ, ದಯವಿಟ್ಟು ಐಪ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನೆನ್ನೆ ಫ್ರೆಂಡ್ಸ್ ನಮ್ಮ ಮಾವ ನುಗ್ಗೆಕಾಯಿ ಕಿತ್ಕೊಂಬಂದಿದ್ರು. ಅದನ್ನೇ ನುಗ್ಗೆಕಾಯಿ ಹಾಕಿನೇ ಹುಳಿ ಸಾಂಬಾರು ಮಾಡಿದಾದಮೇಲೆ ಅಡುಗೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಪಾತ್ರೆ ಇದ್ದು ಪಾತ್ರೆ ಎಲ್ಲ ತೊಳೆದು ಆಮೇಲೆ ಸ್ವಲ್ಪ ಹೊತ್ತು ನಮ್ಮದಿಲ್ಲೇ ಒಂದು ಸ್ವಲ್ಪ ಜಾಗದಲ್ಲಿ ಬಾಳೆ ಗಿಡ ಹಾಕೊಂಡಿದ್ದೀವಿ. ಅಲ್ಲೋಗಿ ಸ್ವಲ್ಪ ಹಂಗೆ ಸ್ವಲ್ಪ ಈ ಬೇಸಿಗೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸೆಕೆ. ಸೊ ಅಲ್ಲೋಗಿ ಸ್ವಲ್ಪ ಹೊತ್ತು ಕೂತಿದ್ದೆ. ನಮ್ಮ ಮಾವ ಏನು ಮಾಡ್ತೀಯಾ, ಅಲ್ಲಿರೋ ಕಸ ಎಲ್ಲ ಸ್ವಲ್ಪ ಕ್ಲೀನ್ ಮಾಡು ಅಂತ ಹೇಳಿದ್ರು. ಇನ್ನೇನು ಮಾಡೋದು, ನಮ್ಮ ಮನೆಯವರೇ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಚೆನ್ಕೆ ತಗೊಂಡೋಗಿ, ಪಟ್ಟೆಚೆನ್ಕೆ ಅಂತ ಅಂತಾರೆ ಚಿಕ್ಕದು, ಅದನ್ನು ತಗೊಂಡೋಗಿ ಸ್ವಲ್ಪ ಹೊತ್ತು ಕ್ಲೀನ್ ಮಾಡಿದೆ. ಆಮೇಲೆ ಸಿಕ್ಕಾಪಟ್ಟೆ ಬಿಸಿಲಾಗಿರೋದ್ರಿಂದ ನನ್ನ ಕೈಲಿ ಆಗಲಿಲ್ಲ, ಸ್ವಲ್ಪ ಹೊತ್ತು ಮಾಡಿದೆ. ಆಮೇಲೆ ಬಂದು ಸ್ವಲ್ಪ ಹೊತ್ತು ಸ್ವಲ್ಪ ಬಟ್ಟೆ ಎಲ್ಲ ಮಡಿಸಿಟ್ಟು ಆಮೇಲೆ ಹಸಿಟ್ಟು ಜಲ್ಡಿಡಿಬೇಕಾಯ್ತು. ಹಸಿಟ್ಟೆಲ್ಲ ಜಲ್ಡಿಡಿದು ಅಷ್ಟೊತ್ತಿಗೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಎದ್ದೆ. ಅಷ್ಟೊತ್ತಿಗೆ ಹುಡುಗರು ಬಂದಾದಮೇಲೆ ನಮ್ಮ ಮಾವ ಇಬ್ಬರು ಹೋಗಿ ಅಲ್ಲಿ ಸ್ವಲ್ಪ ಕಸ ಎಲ್ಲ ಕ್ಲೀನ್ ಮಾಡಿ ಅಂತ ಹೇಳಿದ್ರು. ಕಸ ಎಲ್ಲ ಕ್ಲೀನ್ ಮಾಡಿರಿ ಅಂತ ಹೇಳಿದ್ರು. ಆಮೇಲೆ ನಾನು ನನ್ನ ಮಗ ಹೋಗಿ ಫುಲ್ಲು ಇರೋದೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದು ಮೇಕೆಲ್ಲ ಒಳೆ ಕಟ್ಟಿ ಮೇಕೆ ಕಸ ಎಲ್ಲ ಗುಡಿಸಿ ಆಮೇಲೆ ಬಂದು ಟೀ ಕಾಯಿಸಿ ಅಡುಗೆ ಮಾಡಿ ಲೈವ್ ಮಾಡಲಿಲ್ಲ. ಏನಂದರೆ ಲೈವ್ ಮಾಡೋದ್ರಿಂದ ಏನೂ ಬೆನಿಫಿಟ್ ಇಲ್ಲ ಫ್ರೆಂಡ್ಸ್. ಯಾಕಂದರೆ 4,000 ವಾಚ್ ಅವರ್ ಆಗಿರೋದ್ರಿಂದ ಅದೇನೋ 1 ಪಾಯಿಂಟ್ 2 ಪಾಯಿಂಟ್ ಅಷ್ಟೇ ಅಂತೆ ಕೊಡೋದು. ಸೊ ನಾನು ಮಾಡಲಿಲ್ಲ ನೈಟು. ಇವತ್ತು ನೋಡೋಣ, ಆದರೆ ಮಾಡ್ತೀನಿ. ಅದಕ್ಕೆ ನಾನು ಲೈವ್ ಮಾಡಿಲ್ಲ ಫ್ರೆಂಡ್ಸ್. ನನಗೆ ಸ್ವಲ್ಪ ಜಾಸ್ತಿ ನಿದ್ದೆ ಅದಕ್ಕೆ ಮಲ್ಕೊಂಬಿಟ್ಟೆ. ಬೆಳಗ್ಗೆ ನೆನ್ನೆನೇ ನೆಲ್ಲವರೆಕಾಯಿ ತಗೊಂಬಂದಿದ್ರು ನಮ್ಮ ಮಾವ. ನೆನ್ನೆ ನೈಟೇ ಸೋಸಿ ಇಟ್ಟಿದ್ದೆ. ಬೆಳಗ್ಗೆ ಎದ್ದು ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ, ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡಬೇಕಲ್ಲ ನಾನು ಅಷ್ಟೊತ್ತಿಗೆ, ಅದಕ್ಕೆ ಸೋಸಿ ಇಟ್ಟಿದ್ದೆ. ಆಮೇಲೆ ಬೆಳಗ್ಗೆ ಎದ್ದು ನೆಲ್ಲವರೆಕಾಯಿ ಹಾಕಿ ಬೇಳೆ ಹಾಕಿ ಬಸ್ಸಾರು ಮಾಡಿ ಆಮೇಲೆ ಹುಡುಗರಿಗೆ ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಾಯಿದ್ರು. ಎಕ್ಸಾಮ್ ಇರೋದ್ರಿಂದ ನನ್ನ ಮಗನಿಗೆ ಯಾಕೋ ನೈಟು ಸಿಕ್ಕಾಪಟ್ಟೆ ವಾಮಿಟ್ಟು, ಅವಳಿಗೂ ಹುಷಾರಿರಲಿಲ್ಲ, ಇಬ್ರಿಗೂ ಹುಷಾರಿರಲಿಲ್ಲ. ಅದೇನೋ ಸ್ಕೂಲಲ್ಲಿ ಕೊಡೋ ಊಟನೋ ಏನೋ ನನಗೆ ಗೊತ್ತಿಲ್ಲ. ನನ್ನ ಮಗನ ಕೇಳಿದ್ದಕ್ಕೆ ಸ್ಕೂಲಲ್ಲಿ ಊಟ ಸೆಟ್ ಆಗಲಿಲ್ಲ ಮಮ್ಮಿ ಅಂತ ಹೇಳ್ದ. ಆಮೇಲೆ ನೈಟು 3 ಗಂಟೆವರೆಗೂ ವಾಮಿಟ್ ಮಾಡ್ಕೊಂಡವನು ಫ್ರೆಂಡ್ಸ್ ಅವನು. ಆಮೇಲೆ ನಿದ್ದೆನೇ ಮಾಡಲಿಲ್ಲ. ತಿರ್ಗಾ ಬೆಳಗ್ಗೆ ನಾನು 6:30ಗೆ ಎಬ್ಬಿಸ್ದೆ. ಆಮೇಲೆ ಹಂಗೋ ಮಲ್ಕೊಂಡಿದ್ದ. ಆಮೇಲೆ ಎಕ್ಸಾಮ್ ಇರೋದ್ರಿಂದ ಹೋಗಲೇಬೇಕಲ್ಲ ಸ್ಕೂಲಿಗೆ, ಎಬ್ಬರಿಸ್ಬಿಟ್ಟು ಕಳಿಸ್ದೆ. ಅದು ಹೋಗೋಕ್ಕೂ ಆಗಲಿಲ್ಲ, ನನ್ನ ಕೈಲಿ ಆಗ್ತಿಲ್ಲ ಅಂತ ಹೇಳಿದ್ರು. ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಗಾಡೀಲಿ ಕರ್ಕೊಂಡೋಗಿ ಮೇಡಮ್ಗೆ ಹೇಳ್ಬಿಟ್ಟು ಬರೋಣ, ಎಕ್ಸಾಮ್ ಆದಮೇಲೆ ಕಳಿಸ್ಬಿಡಿ ಮೇಡಮ್ ಅಂತ ಹೇಳ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋದೆ. ಆಮೇಲೆ ಮೇಡಮ್ ಬಂದಿರಲಿಲ್ಲ, ನನ್ನ ಮಗಳು ಮೇಡಮ್ ಇದ್ದರು. ಅವ್ರಿಗೆ ಹೇಳಿದೆ, ಜಾಸ್ತಿ ಆದರೆ ಕಳಿಸ್ತೀನಿ ಬಿಡಮ್ಮ ಅಂತ ಹೇಳಿದ್ರು. ಇಲ್ಲ ಮೇಡಮ್, ಎಕ್ಸಾಮ್ ಬರೆಸಿ ಕಳಿಸಿ, ನನಗೆ ಫೋನ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿದೆ. ನನ್ನ ಮಗನೂ ಅವರು ಮೇಡಮ್ ಬಂದಿರಲಿಲ್ಲ. ಹಾಗೆ ಬರ್ತಾಯಿದ್ದಾಗ ಇಲ್ಲೇ ನಮ್ಮ ಮನೆ ಹತ್ರನೇ ಅವ್ರ ಮೇಡಮ್ ಇರೋದು, ಅವರು ಬರ್ತಾಯಿದ್ರು. ಹಂಗೆ ಹೇಳಿದೆ, ಮೇಡಮ್ ಈ ಥರ ಆಗಿದೆ ಅವನಿಗೆ, ಸ್ವಲ್ಪ ಎಕ್ಸಾಮ್ ಬರೆಸಿ ಕಳಿಸ್ಬಿಡಿ ಮನೆ ಹತ್ರ, ಜಾಸ್ತಿ ಹುಷಾರಿಲ್ಲ, ನೈಟಿಂದ ಊಟನೂ ಮಾಡಿಲ್ಲ ಅಂತ ಹೇಳಿದೆ. ಆಮೇಲೆ ಸರಿ ಅಮ್ಮ, ಇದು ಜ್ಯೂಸ್ ಏನಾನ ತಂದುಕೊಡ್ಬೇಕಾ ಅಂತ ಹೇಳಿದ್ರು. ಓಕೆ ಮೇಡಮ್ ತಂದುಕೊಡಿ ಅಂತ ಹೇಳಿದೆ. ಜ್ಯೂಸ್ ತಂದುಕೊಟ್ಟಿದ್ರಂತೆ, ಕುಡಿದ್ನಂತೆ. ಆಮೇಲೆ ಎಕ್ಸಾಮು 11:30ಗೆ ಸ್ಟಾರ್ಟ್ ಆಗುತ್ತಮ್ಮ, ಎಕ್ಸಾಮ್ ಆದಮೇಲೆ ನಾನು ಫೋನ್ ಹಾಕ್ತೀನಿ, ಬಂದು ಕರ್ಕೊಂಡೋಗಿ ಅಂತ ಹೇಳಿದ್ರು. ಆಮೇಲೆ ಸರಿ ಮೇಡಮ್ ಆಯಿತು ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದಾದಮೇಲೆ ಪಾತ್ರೆ ಎಲ್ಲ ಹಂಗೆ ಇಟ್ಬಿಟ್ಟು ಅವ್ರನ್ನ ಬಿಡೋಕ್ಕೆ ಹೋಗಿದ್ದೆ. ಆಮೇಲೆ ಪಾತ್ರೆ ತೊಳೆದೆ. 10 ಗಂಟೆ ಆಗಿತ್ತು ಫ್ರೆಂಡ್ಸ್ ಪಾತ್ರೆ ಎಲ್ಲ ತೊಳೆಯೋಕ್ಕೆ. ಪಾತ್ರೆ ತೊಳೆದಾದ್ಮೇಲೆ ನಮ್ಮ ಮಾವ ಚಿಕನ್ ತಗೊಂಬಂದಿದ್ರು. ಆಮೇಲೆ ಚಿಕನ್ ಎಲ್ಲ ಮಾಡಿಬಿಟ್ಟು ನಮ್ಮ ಮಾವಂಗೆ ಹೇಳಿದೆ, ನಾಳೆ ಶ್ರೀರಾಮನವಮಿ ಆದರೂ ಚಿಕನ್ ತಂದಿದ್ದೀಯಲ್ಲಪ್ಪ ಅಂತ ಹೇಳಿದ್ಕೆ
ನೀನೇನು ತಿನ್ಬೇಡ ಬಿಡು ಅಂತ ಹೇಳಿದ್ರು. ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು, ಏನೋ ನಿಮ್ಮಿಷ್ಟ ನೀವು ತಿನ್ನಿರಿ, ನಾನು ಮಾಡಿಡ್ತೀನಿ ಅಂತ ಹೇಳ್ಬಿಟ್ಟು, ಆಮೇಲೆ ಇನ್ನೇನು ಮಾಡೋದಂತ ಹೇಳ್ಬಿಟ್ಟು ಪಾತ್ರೆ ಇದು ನೆಲಗಳು ಒರೆಸ್ಕೊಳ್ಳೋಣ. ನಾಳೆ ಶ್ರೀರಾಮನವಮಿ ಎಲ್ಲ, ನಾಳೆ ಹಬ್ಬ ಅಂದರೆ ನಾನು ಇವತ್ತೇ ಎಲ್ಲ ಒರೆಸಿ ಬಿಟ್ಕೊತೀನಿ ಫ್ರೆಂಡ್ಸ್. ನಾಳೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತೇ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಬಿಟ್ಕೊತೀನಿ. ನಾಳೆ ಸ್ವಲ್ಪ ಒರೆಸಿ ನಾಳೆನೂ ಒರೆಸಿ ಕ್ಲೀನ್ ಮಾಡ್ತೀನಿ ನೋಡಿ. ಅಡುಗೆ ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಆಮೇಲೆ ರೂಮ್ಗಳು ಒರೆಸಿದ್ದೀನಿ, ರೂಮು ಒರೆಸೆಲ್ಲ ಕ್ಲೀನ್ ಮಾಡಿದ್ದೀನಿ. ದೇವ್ರ ಮನೆಯೂ ಕ್ಲೀನ್ ಮಾಡಿದ್ದೀನಿ, ಅಂದರೆ ಬಟ್ ಕಾಣಿಸ್ತಾ ಇಲ್ಲ ಅದು. ದೇವ್ರ ಮನೆಯೂ ಕ್ಲೀನ್ ಮಾಡಿದ್ದೀನಿ ನೋಡಿ, ದೇವ್ರ ಮನೆಯೂ ಕ್ಲೀನ್ ಮಾಡಿದ್ದೀನಿ. ಕ್ಲೀನ್ ಮಾಡಿದ್ದಾದಮೇಲೆ ಎಲ್ಲ ಕ್ಲೀನ್ ಮಾಡಿ, ಆಮೇಲೆ ದೇವ್ರ ಸಾಮಗ್ರಿಗಳೆಲ್ಲ ತೊಳ್ಕೊಂಬಂದು ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸಿ ಇಟ್ಟಿದ್ದೀನಿ. ಆಮೇಲೆ ನಮ್ಮ ಮಾವ ಬಸ್ ಸ್ಟಾಪ್ಗೆ ಹೋಗ್ತಾಯಿದ್ರು, ಹೂವು ತಗೊಂಬರಪ್ಪ ಅಂತ ಹೇಳಿದೆ. ಆಮೇಲೆ ನಮ್ಮ ಮಾವ ಇವಾಗ ಹೋಗ್ತೀನಿ ಅಂತ ಹೇಳಿದ್ರು. ಹೋಗ್ತಿಲ್ಲ, ಹಂಗೆ ತಗೊಂಬ ಅಂತ ನಾನು ಹೇಳಿದೆ. ಆಮೇಲೆ ತಗೊಂಬಂದಿದ್ರು ನೋಡಿ. ಹೂವು ಅರ್ಧ ಕಟ್ಟಿದ್ದೀನಿ. ಲಾಗ್ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಇಷ್ಟೇ ಫ್ರೆಂಡ್ಸ್, ಬೆಳಗಿಂದ ನೋಡಿ ಇಷ್ಟು ಕೆಲಸ ಮಾಡಿದ್ದೀನಿ. ಸ್ವಲ್ಪ ಹಸಿಟ್ಟು ಬೇರೆ ಖಾಲಿ ಆಗ್ಬಿಟ್ಟಿತ್ತು, ಅದನ್ನೆಲ್ಲ ಜಲ್ದಿ ಹಿಡ್ಕೊಂಡು ಆಮೇಲೆ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಇವಾಗ ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟು ಬಾಗಿಲು ತೊಳೆದು ಮಲ್ಕೊಬೇಕು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು. ಇಷ್ಟು ಕೆಲಸ ಮಾಡಿದ್ದೀನಿ. ಮೇಕೆಲ್ಲ ನಮ್ಮ ಮನೆಯವ್ರು ಕಟ್ತಾರೆ, ಅಷ್ಟೊತ್ತಿಗೆ ಹೂವು ಕಟ್ಟಬೇಕು. ನಾನು ಹೂವು ಕಟ್ಟೋದು ಅರ್ಧ ಅಲ್ಲೇ ನಿಂತೋಗಿದೆ, ಕಟ್ತಾಯಿದ್ದೀನಿ ನೋಡಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ. ದಯವಿಟ್ಟು ಅರ್ಧ ನೋಡಿ, ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಆ ಥರ ನೋಡೋಂಗಿದ್ರೆ ದಯವಿಟ್ಟು ವಿಡಿಯೋ ಕ್ಲಿಕ್ ಮಾಡಿ ನೋಡಲೇಬೇಡಿ. ದಯವಿಟ್ಟು ನೋಡಿ, ಲೈಕ್ ಕೊಟ್ಟು ಹೈಪ್ ಮಾಡಿ. ಹೈಪ್ ಮಾಡೋದು ಮರಿಬೇಡಿ. ದಯವಿಟ್ಟು ಹೈಪ್ ಮಾಡಿ. ನೀವು ಮಾಡೋ ನೀವು ವಿಡಿಯೋ ಫುಲ್ಲು ನೋಡಿದ್ರೆ ನೀವು ಕೊಡೋ ಒಂದೊಂದು ವ್ಯೂಸು ನಮಗೆ ಇಂಪಾರ್ಟೆಂಟು. ಹೈಪ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.